ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ, ಶಿಕಾರಿಪುರ ತಾಲೂಕು, ಜಿಲ್ಲೆ ಶಿವಮೊಗ್ಗ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಿಕಾರಿಪುರದ ಕಟ್ಟ ಕಡೆಯ ಹಳ್ಳಿ ಚಿಕ್ಕಮಾಗಡಿ ತಾಂಡ. ಆ ತಾಂಡದ ಒಂದು ಚಿಕ್ಕ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ನಾವು 8 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಮಕ್ಕಳಿಗೆ ಒಂದು ಹೊಸ ಆಲೋಚನೆ ಮೂಡುವ ರೀತಿಯಲ್ಲಿ ನಾವು ತರಗತಿಯಲ್ಲಿ ಕನ್ನಡ ಭಾಷಾ ಬೋಧನೆಯನ್ನು ಮಾಡುವಾಗ ನಾವು ತರಗತಿಯಲ್ಲಿ ಮಕ್ಕಳಿಗೆ ಕೂಡ ಅಲ್ಲಿ ಯಾವುದೇ ಒಂದು ಭಾಷಾ ಬೋಧನೆಯನ್ನು ಮಾಡಬೇಕಾದ್ರೆ ನಾವು ಅಲ್ಲಿ ಮಕ್ಕಳನ್ನು ಕೂಡ ನಾವು ಬಳಸಿಕೊಂಡು ನಾವು ಬೋಧನೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಕನ್ನಡ ವಿಷಯದ 3ನೇ ಅಧ್ಯಯನ ನಮ್ಮ ಮಾತು ಕೇಳಿ ಅನ್ನೋ ಪಾಠವನ್ನು ಮೊದಲಿಗೆ ನಾನು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅದರ ಅರ್ಥವನ್ನು ತಿಳಿಸಿ, ಭಾವಾರ್ಥವನ್ನು ಸಹ ತಿಳಿಸಿ, ಎಲ್ಲರೂ ತುಂಬ ಅರ್ಥಗರ್ಭಿತವಾಗಿ ಅರ್ಥ ಆಗಿದೆ ಸರ್ ಅನ್ನೋ ರೀತಿಯಲ್ಲಿ ಅವರಿಂದ ಪ್ರಶಂಸೆಯ ಮಾತುಗಳು ಬಂದವು. ಹಾಗೆ ವಿದ್ಯಾರ್ಥಿಗಳಿಂದ ಕೂಡ ನಾವು ಇವತ್ತು ಈ ದಿನ ನಮ್ಮ ತರಗತಿಯಲ್ಲಿ ಅವರು ಕೂಡ ಮಕ್ಕಳು ಕೂಡ ಸರ್ ನಾವು ಕೂಡ ಒಂದೊಂದು ಪ್ರಾಣಿಗಳ ಅನಾನುಕೂಲ ಏನಿದೆ ಆ ಕಾಡಿನ ಅಧಿಪತಿಯಾದಂಥ ಆನೆ ಮುಂದೆ ಹೇಳುವಂಥ ಸನ್ನಿವೇಶವನ್ನು ನಾವು ಮಾಡ್ತೇವೆ ಸರ್, ಫಲಕದಲ್ಲಿ ಬರೆದುಕೊಂಡು ಬಂದು ನಾವು ಕೂಡ ತರಗತಿಯಲ್ಲಿ ಎಲ್ಲರ ಮುಂದೆ ಪ್ರದರ್ಶನವನ್ನು ನೀಡ್ತೇವೆ ಅಂತ ಹೇಳಿದಾಗ ಅವ್ರಿಗೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಈಗ ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಬಂದು ನಮ್ಮ 5ನೇ ತರಗತಿ ವಿದ್ಯಾರ್ಥಿಗಳು ಸುಭಾಸ್ ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಸಿಕ್ಕಿರುವ ವಿಷಯ ಹೆಚ್ಚು. ನಮ್ಮನ್ನು ಹೆಚ್ಚು ಹೆಚ್ಚು ರುಚಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ. ನಮ್ಮ ಸೇವೆ ಬೇಕು, ನಾ ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆಯಲ್ಲಿ ಸಕಲ ಪ್ರಾಣಿಗಳಲ್ಲಿ. 2ನೇ ಒಂದು ಪ್ರಾಣಿ ಜಿಂಕೆ. ನನ್ನ ಹೆಸರು ಚಿಂತನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಸಿಕ್ಕಿರುವ ವಿಷಯ ಜಿಂಕೆ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಮಗೂ ಬೇಕು, ನಿಮಗೂ ಬೇಕು. ನಮ್ಮನ್ನು ಉಳಿಸಿದರೆ ನೀವು ಉಳಿಯಿರಿ. ತುಂಬ ಸ್ಪಷ್ಟವಾಗಿ ಈ ಜಿಂಕೆಯ ಅಳಲನ್ನು ನಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ ಚಿಂತನೆಗೆ ಅಭಿನಂದನೆಗಳು. ಈ 3ನೇ ಪ್ರಾಣಿ ಆಮೆ. ನನ್ನ ಹೆಸರು ಶ್ರೇಯಸ್, 5ನೇ ತರಗತಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಬಂದಿರುವ ವಿಷಯ ಆಮೆ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿಯಾಗಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ತುಂಬ ಸ್ಪಷ್ಟವಾಗಿ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಆ ಒಂದು ಆಮೆಯ ನೋವನ್ನು ವ್ಯಕ್ತಪಡಿಸಿದ್ದಾರೆ. 4ನೇ ಪ್ರಾಣಿ ಕರಡಿ. ನನ್ನ ಹೆಸರು ಖುಷಿ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಬಂದಿರುವ ವಿಷಯ ಕರಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂಡಿ ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹೆಸರಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ, ನಮಗೇನು ನಾವು ತಿನ್ನುವುದಿಲ್ಲ. ಹಾಗೆ ಖುಷಿಯವರು ಕೂಡ ಆ ಕರಡಿ ಅನ್ನೋವನ್ನು ಕಾಡಿನ ಅಧಿಪತಿಯಾದ ಆನೆ ಮುಂದೆ ವ್ಯಕ್ತಪಡಿಸಿದ ಸನ್ನಿವೇಶ ತುಂಬ ಅತ್ಯುತ್ತಮವಾಗಿತ್ತು. ಈಗ ನಾವು 5ನೇ ಪ್ರಾಣಿ ನಾಯಿ. ನನ್ನ ಹೆಸರು ಗೌತಮಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಬಂದಿರುವ ವಿಷಯ ನಾಯಿ. ನಾವು ನಡೆದಾಡಬೇಕು, ಓಡಾಡಬೇಕು. ನೀವು ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಗೌತಮಿ ಅವರು ಕೂಡ ಎಲ್ಲ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಆ ನಾಯಿಯ ಅಳಲನ್ನು ಕಾಡಿನ ಅಧಿಪತಿ ಮುಂದೆ ವ್ಯಕ್ತಪಡಿಸಿದ ಒಂದು ಸನ್ನಿವೇಶ ತುಂಬ ಅತ್ಯುತ್ತಮವಾಗಿತ್ತು. ಹಾಗೆ ಹೀಗೆ ಮಂಗ. ನನ್ನ ಹೆಸರು ಗಜೇಂದ್ರ. ನಾನು 5ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಾಗಡಿ ತಾಂಡ. ನನಗೆ ಸಿಕ್ಕಿರುವ ವಿಷಯ ಮಂಗ.
ಮಂಗ. ನಮಗೂ ಶಾಂತಿ ನೆಮ್ಮದಿ ಬೇಕು. ನಾವೇನಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹರಿಸುತ್ತೀರಿ. ನಮಗೂ ಮದ್ದುಗುಂಡು ಸೃಷ್ಟಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಗಜೇಂದ್ರ ಅವರು ಕೂಡ ಆ ಒಂದು ಮಂಗ ಆ ಒಂದು ನೋವನ್ನು ಕೂಡ ತುಂಬ ಅತ್ಯುತ್ತಮವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈಗ ಬೆಕ್ಕು ನನ್ನ ಹೆಸರು ವೀಣಾ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು ತಾಂಡ. ನನಗೆ ಬಂದಿರುವ ವಿಷಯ ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತಿದ್ದರೆ ಮೊಬೈಲನ್ನು ಮುಗಿಸಿ. ಆದರೆ ನಿಮ್ಮ ಪಕ್ಕದಲ್ಲಿರುವ ನಮ್ಮನ್ನು ಕಣ್ಣೆತ್ತಿ ನೋಡಿ. ನೀವು ಪಕ್ಷ ಬಿಡ, ನಾವು ನಿಮ್ಮಲ್ಲಿಯೇ ನಮ್ಮನ್ನು ಮುಗಿಸಿರಿ. ಕೊನೆಯ ರೈತನ ಮಿತ್ರ ಎರೆಹುಳ. ನನ್ನ ಹೆಸರು ವೇದ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು ತಾಂಡ. ನನಗೆ ಬಂದಿರುವ ವಿಷಯ ಎರೆಹುಳ.